ಮನಸ್ಸಲ್ಲಿ ಯಾರು ಇಡಬಾರದು. ಮಧುಗಿರಿ ತಾಲೂಕಿನಲ್ಲಿ ಕಾಡುಹಂದಿ ಬೇಟೆಗೆ ಇಟ್ಟಿದ್ದ ಸಿಡಿಮದ್ದು ಸಿಡಿದು ವೃದ್ಧ ರೈತೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಮಧುಗಿರಿ ತಾಲೂಕಿನ ವೀರನಾಂಗೇನಹಳ್ಳಿ ಗ್ರಾಮದ ಜಮೀನಿನಲ್ಲಿ ಕಾಡುಹಂದಿ ಬೇಟೆಗೆ ಅಕ್ರಮವಾಗಿ ಇಟ್ಟಿದ್ದ ಸಿಡಿಮದ್ದು ಸಿಡಿದು 66 ವರ್ಷದ ರೈತ ಗೋಪಾಲಪ್ಪ ಅವರು ಗಾಯಗೊಂಡ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ. ಜಮೀನಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಇವತ್ತು ಕಾಡನಹಳ್ಳಿ ವೀರನಾಂಗೇನಹಳ್ಳಿ ಹತ್ರ ಘಟನೆ ನಡೆದಿದೆ. ಕೇಪಿಟ್ಟು ಒಂದು ಹಂದಿಗೆ ಅಂತ ಕೇಪಿಟ್ಟು ರೈತರೊಬ್ಬರು ಹೊಲ ಕೊಯ್ಯಕ್ಕೆ ಹೋಗಿ ಅದನ್ನು ಮುಟ್ಟಿ ಬ್ಲಾಸ್ಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಏನು ಅರಣ್ಯ ಇಲಾಖೆ ಇದೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಯಾಕಂದ್ರೆ ಕೈ ಕಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ರೈತರು ಹಿಂಗೆ ಆಗ್ತಾ ಇದ್ರಿ ಯಾರು ಅವರ ಕುಟುಂಬಕ್ಕೆ ಹೊಣೆ. ಅದಕ್ಕೋಸ್ಕರ ಅವರು ಮೇನ್ ಪಿಲ್ಲರ್ ಇದ್ದಂಗೆ. ಅದಕ್ಕೋಸ್ಕರ ಅವರು ಸೂಕ್ತ ಕ್ರಮ ಕೈಗೊಟ್ಟು ಮತ್ತೆ ಹಂಗೆ ಪರಿಹಾರ ಕೊಡಬೇಕು. ವೇಳೆ ಅಚಾನಕ್ ಸಿಡಿಮದ್ದು ಸಿಡಿದು ಗೋಪಾಲಪ್ಪ ಅವರಿಗೆ ಎಡಕೈಗೆ ಸಿಡಿದಿದ್ದು ಗಂಭೀರ ಗಾಯಗಳಾಗಿವೆ. ವಿಷಯ ತಿಳಿದ ಕೂಡಲೇ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಎ. ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ. ತಕ್ಷಣವೇ ರಕ್ಷಣಾ ವೇದಿಕೆಯ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದ್ದು, ಗಾಯಗೊಂಡ ರೈತ ಗೋಪಾಲಪ್ಪ ಅವರನ್ನು ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಕರವೇ ಮುಖಂಡರು, ಕಾಡು ಪ್ರಾಣಿಗಳಿಂದ ರೈತರಿಗೆ ನಿರಂತರವಾಗಿ ಸಮಸ್ಯೆಗಳು ಎದುರಾಗುತ್ತಿದ್ದು, ಅರಣ್ಯ ಇಲಾಖೆ ತಕ್ಷಣ ಸ್ಪಂದಿಸಿ ಗಾಯಗೊಂಡ ರೈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಜಮೀನುಗಳಲ್ಲಿ ಕಾಡು ಹಂದಿ ಸೇರಿದಂತೆ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಲು ಕಿಡಿಗೇಡಿಗಳು ಅಕ್ರಮವಾಗಿ ಸಿಡಿಮದ್ದುಗಳನ್ನು ಇಡುತ್ತಿರುವ ಘಟನೆಗಳು ಆತಂಕ ಮೂಡಿಸುತ್ತಿವೆ. ಇಂತಹ ಅಜಾಗರೂಕತೆ ರೈತರ ಜೀವಕ್ಕೆ ಅಪಾಯ ತಂದೊಡ್ಡುತ್ತಿದೆ. ಗ್ರಾಮಾಂತರ ಪ್ರದೇಶದ ಜಮೀನುಗಳಲ್ಲಿ ಕಾಡು ಹಂದಿ ಹಾಗೂ ಇತರ ಪ್ರಾಣಿಗಳನ್ನು ಬೇಟೆಯಾಡುವ ಉದ್ದೇಶದಿಂದ ಕೆಲ ಕಿಡಿಗೇಡಿಗಳು ಸಿಡಿಮದ್ದುಗಳನ್ನು ನೆಡುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಸಿಡಿಮದ್ದುಗಳು ಸಿಡಿದು ರೈತರು ಗಂಭೀರವಾಗಿ ಗಾಯಗೊಳ್ಳುತ್ತಿರುವ ಘಟನೆಗಳು ನಡೆಯುತ್ತಿದ್ದು, ಗ್ರಾಮಸ್ಥರಲ್ಲಿ ಭೀತಿ ಮತ್ತು ಆಕ್ರೋಶ ಹೆಚ್ಚಾಗಿದೆ. ಇತ್ತೀಚೆಗೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ರೈತನೊಬ್ಬರು ಸಿಡಿಮದ್ದು ಸ್ಫೋಟಕ್ಕೆ ಗಾಯಗೊಂಡಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಏನಾದರೂ ಅನಾಹುತವಾದರೆ ನಮ್ಮ ಕುಟುಂಬಗಳ ಗತಿಯೇನು ಎಂದು ಪ್ರಶ್ನಿಸಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಇಂತಹ ಅಕ್ರಮ ಚಟುವಟಿಕೆಗಳನ್ನು ತಡೆಹಿಡಿಯಬೇಕು. ಜಮೀನುಗಳಲ್ಲಿ ಸಿಡಿಮದ್ದು ಇಡುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜೊತೆಗೆ ಗಾಯಗೊಂಡಿರುವ ರೈತನಿಗೆ ಸರ್ಕಾರದಿಂದ ತಕ್ಷಣ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ವಿಜ್ವಲ ನ್ಯೂಸ್, ಮಧುಗಿರಿ. ಅದಕ್ಕೆ ಕೇಪಿಟ್ಬಿಟ್ರೆ ಸತ್ತೋಗ್ಬಿಟ್ರೆ ತಗೊಂಡೋಗಿ ಮಟನ್ಗೋಸ್ಕರ ಅದನ್ನ ಹಳ್ಳಿ ಕಡೆ ಕೇಪಿಡ್ತಾ ಇರ್ತಾರೆ. ಅದನ್ನ ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ಈ ಫಾರೆಸ್ಟ್ ಅವ್ರಿಗೆ ಹೇಳ್ಬೇಕು, ಇಂಥವೆಲ್ಲ ಇಡಬೇಡ್ರಿ. ಯಾಕಂದ್ರೆ ಜನಗಳು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಅವ್ರವ್ರ ಹೊಲದಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ. ಜೋಳ ಯಜಮಾನ್ರೆ, ಆ ಥರ ನಿಮ್ಮೂರಲ್ಲಿ ಎಷ್ಟು ದಿನದಿಂದ ಇಕ್ತಾವ್ರ ಕೇಪು? ಹಂದಿಗಳಿಗೆ ಇಟ್ಟಿರೋದು ಅಂತನಾ? ಜೋಳಕ್ಕಾದ್ರೆ ಹಂದಿಗೆ ಇಟ್ಟಿರೋದು ಬಿಡಿ ಸ್ವಾಮಿ. ಮಾಮೂಲಿ ಮಾಂಸ ಪ್ರಿಯಕರು ಇರ್ತಾರಲ್ಲ, ಆ ರೀತಿ ಇಟ್ಬಿಟ್ಟಿದ್ದಾರೆ. ಇವರು ಬೆಳಗ್ಗೆ ಅಷ್ಟೊತ್ತಿಗೆ 7 ಗಂಟೆಗೆ ಹೋಗಿ ಜೋಳ ಕೊಯ್ಯಕ್ಕೆ ಹೋಗಿದ್ದಾರೆ. 1-2 ಕೊಯ್ದಿದ್ದಾರೆ. ಕೊಯ್ತಲ್ಲ ಸಿಕ್ಕಿದೆ, ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅದು ಬ್ಲಾಸ್ಟ್ ಆಗಿದೆ. ಇವ್ರದ್ದು ಯಾವ ನಿಮ್ದು? ವೀರನಾಂಗೇನಹಳ್ಳಿ. ನಿಮ್ಮ ಹೆಸರು? ಗೋಪಾಲಪ್ಪ.